ಅವಕಾಶಗಳನ್ನು ಒದಗಿಸ್ಕೊಟ್ಟಿದ್ದೀವಿ. ಯಾಕಂದರೆ ಇದು NDRF ನಾರ್ಮ್ಸ್ನಲ್ಲಿ ಬರಲ್ಲ, SDRF ನಾರ್ಮ್ಸ್ನಲ್ಲಿ ಬರಲ್ಲ. ಇದನ್ನು ನಮ್ಮ ಸರ್ಕಾರದಿಂದ ಕೊಡೋದು ದುಡ್ಡು. ಬೋರ್ವೆಲ್ಗಳು ತೋರಿಸ್ಕೊಡ್ತಕ್ಕಂಥದ್ದನ್ನು ನಮ್ಮ ಸರ್ಕಾರದಿಂದ ಕೊಡ್ತಕ್ಕಂಥದ್ದು ಮಾಡ್ತೀವಿ. ಜೊತೆಗೆ ಈ ವಿರೋಧ ಪಕ್ಷದವರು ಸುಮ್ಮನೆ ಟೀಕೆ ಮಾಡ್ತಾರೆ, ಪರಿಹಾರ ಕೊಡಲಿಲ್ಲ ಅಂತ. ನಾವು ಇವತ್ತಿನವರಿಗೆ 33,25,000 ರೈತರಿಗೆ 631 ಕೋಟಿ ರೂಪಾಯಿಗಳನ್ನು 2,000 ರೂಪಾಯಿವರೆಗೆ ತಾತ್ಕಾಲಿಕವಾಗಿ ಪರಿಹಾರ ಕೊಟ್ಟಿದ್ದೀವಿ. 33,25,000ಕ್ಕೂ ಹೆಚ್ಚು 33,25,000ಕ್ಕೂ ಹೆಚ್ಚು ರೈತರಿಗೆ 631 ಕೋಟಿ ರೂಪಾಯಿಗೂ ಹೆಚ್ಚು. ಯೋಗೇಶ್ ಎಕ್ಸಾಟಿಕ್ ವೆಜಿಟೇಬಲ್ ಕೃಷಿಯಲ್ಲಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. 631 ಕೋಟಿಗೂ ಹೆಚ್ಚು ಹಣವನ್ನು ಈಗಾಗಲೇ ಇಲ್ಲಿವರೆಗೆ ಬಿಡುಗಡೆ ಮಾಡಾಗಿದೆ, ಅವರ ಅಕೌಂಟ್ಗಳಿಗೆ ಕೊಟ್ಬಿಟ್ಟಿದ್ದೀವಿ. ಸೊ ಅದರಿಂದ ಇವರು ಇಂಥವರು ವಿರೋಧ ಪಕ್ಷದವ್ರು ಮಾಡ್ತಾರಲ್ಲ ಟೀಕೆ, ಏನು ಕೊಟ್ಟಿಲ್ಲ ಪರಿಹಾರನ ಅಂತ. ಇಲ್ಲಿವರೆಗೆ ಕೊಟ್ಟಿದ್ದೀವಿ, ಇಷ್ಟು ದುಡ್ಡನ್ನು ಕೊಟ್ಟಿದ್ದೀವಿ. ಅದಲ್ಲದೆ ಇದರಲ್ಲಿ 600 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಅದು ಇನ್ಶೂರೆನ್ಸ್ ಇನ್ನು 800 ಕೋಟಿ ಹೋಗುತ್ತೆ. ಕ್ರಾಪ್ ಇನ್ಶೂರೆನ್ಸ್ ಅದು ಕೂಡ ಕೊಟ್ಟಾಗಿದೆ. 600 ಪಾವತಿ ಆಗಿದೆ, ಇನ್ನು 800 ಆಗುತ್ತೆ. ಆಮೇಲೆ ಈಗ 600 ಕೋಟಿ ರೂಪಾಯಿ ಪಾವತಿ ಆಗಿದೆ, ಇನ್ನು 800 ಕೋಟಿ ಆಗುತ್ತೆ. ಸೊ ದಿಸ್ ಇಸ್ ದಿ ಪೊಸಿಷನ್. ಆಮೇಲೆ ಮೇವು ಇಲ್ಲಿವರೆಗೆ ತೊಂದರೆ ಇಲ್ಲ. ಸ್ಮಾಲ್ ಅದು ನೆಗ್ಲಿಜಿಬಲ್ ಪಾಕೆಟ್ಸ್, ಐಸೋಲೇಟೆಡ್ ನೆಗ್ಲಿಜಿಬಲ್ ಪಾಕೆಟ್ಸ್ ಬಿಟ್ಟರೆ ಇವತ್ತಿನವರಿಗೆ ಮೇವಿನ ತೊಂದರೆ ಇಲ್ಲ. ಆದರೂ ನಾವು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ನವರಿಗೆ 40 ಕೋಟಿ ರೂಪಾಯಿಗಳು ಕೊಟ್ಟಿದ್ದೀವಿ ಮೇವನ್ನು ಬೆಳೆದು ಕೊಡಲಿಕ್ಕೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ, ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟಿಗೆ ಮೇವು ಬೆಳೀಲಿಕ್ಕೆ ಕೊಟ್ಟಿದ್ದೀವಿ. ಸೆರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಮೇವಿನ ಬೀಜ ಉಚಿತವಾಗಿ ಕೊಟ್ಟಿದ್ದೀವಿ, ರೈತರು ಬೆಳೆದು ಕೊಡಬೇಕು. ಸೊ ಅದನ್ನು ಸಂಗ್ರಹ ಮಾಡಲಿಕ್ಕೆ ಸುಮಾರು 8 ಲಕ್ಷ ಕಿಟ್ಗಳು ಅದನ್ನು ಮಾಡಿದ್ದೀವಿ. ಮುಂಜಾಗ್ರತಾ ಕ್ರಮವಾಗಿ ಮಾಡಿದ್ದೀವಿ. ಆಮೇಲೆ ನಮ್ಮ ಗ್ಯಾರಂಟಿ ಸ್ಕೀಮ್ಗಳಿಂದ ಜನರಲ್ಲಿ